ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೂಪರ್ ಆದ ಹುರುಳಿಕಾಳು ಸಾಂಬಾರ್ ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಅದರ ಪಲ್ಯನೂ ಮಾಡೋಣ. ನೋಡಿ, ಇಲ್ಲಿ ನಾನು ಹುರುಳಿಯನ್ನು ಮೊದಲಿಗೆ ಒಂದು 2 ಅವರ್ ಮೊದಲೇ ನೆನೆಸಿ ಇಟ್ಟಿದ್ದೆ. ಅದನ್ನೀಗ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಅನ್ನದ ಜೊತೆಗೇನೆ ಮೇಲ್ಗಡೆ ಇಟ್ಟು ಬೇಯಲಿಕ್ಕೆ ಇಡ್ತೀನಿ. ಅದಕ್ಕೋಸ್ಕರ ಕುಕ್ಕರ್ ಬಾಕ್ಸಲ್ಲಿ ಆಲ್ರೆಡಿ ಹಾಕಿ ಇಟ್ಟಿದ್ದೀನಿ. ಈಗ ಬೇಯಲಿಕ್ಕೆ ಇಡಬೇಕಾಗಿದ್ರಿಂದ ಇದಕ್ಕೆ ನಾನು ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೀರನ್ನು ನೋಡಿ ಹಾಕ್ಕೊಳ್ಳಿ. ಆ ಕ್ಷಣಕ್ಕೇ ಬೇಯಲಿಕ್ಕೆ ಇಡೋದಾದರೆ ನೀವು ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸಿಬಿಡಿ. ಅನ್ನದ ಜೊತೆಗೆ ಇಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಸಾಲ್ಟ್ ಹಾಕಿ ನಾನು 2 ಲೋಟ, ದೊಡ್ಡ ಗ್ಲಾಸಲ್ಲಿ 2 ಲೋಟ ನೀರು ಹಾಕಿ ಇದನ್ನು ಅನ್ನದ ಮೇಲೆ ಹೀಗೆ ಬೇಯಲಿಕ್ಕೆ ಇಡ್ತೀನಿ. ನಾನು ಅನ್ನಕ್ಕೆ 3 ವಿಸಲನ್ನು ಹಾಕ್ತೀನಿ, ಸಾಕಾಗುತ್ತೆ. ಇದು ಆಲ್ರೆಡಿ ನೆನೆಸಿ ಇಟ್ಟಿರೋದ್ರಿಂದ ಬೇಗ ಬೇಯುತ್ತೆ. ನೋಡಿ, ಈಗ ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು 3 ವಿಸಲ್ ಆಗೋ ತನಕ ಇದು ಮಾಡ್ತೀನಿ. ನೋಡಿ, ಇದು ಆಲ್ರೆಡಿ ಪ್ರೆಷರ್ ಕೂಡ ಇಳಿದಿದೆ. 3 ವಿಸಲ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ನೋಡಿ, ಅದಲ್ವಾ ಒಳ್ಳೆ ಬೆಂದು ಈ ಥರವಾಗಿ ಕಲರ್ ಆಗಬೇಕು. ಲೈಟ್ ಕಲರ್ ಆಗಿ ಇದ್ದರೆ ಅದು ಚೆನ್ನಾಗಿ ಬೆಂದಿಲ್ಲ ಅಂತ. ನೋಡಿ ಎಷ್ಟು ಡಾರ್ಕ್ ಆಗಿದೆ. ಈಗ ಇದನ್ನು ನಾನು ಒಂದು ಸ್ಟೀಲ್ನ ಯಾವುದರಲ್ಲಿ ಸಾಂಬಾರು ಮಾಡ್ತೀನಿ ಅದಕ್ಕೇ ಹಾಕ್ಕೊಳ್ತೀನಿ. ಇನ್ನೊಮ್ಮೆ ಇದೇ ಕಾಳಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೇ ಹಾಕ್ಕೊಳ್ತೀನಿ. ನಮಗೆ ಎಷ್ಟು ಸಾಂಬಾರು ಬೇಕೋ ನೋಡಿ ಹಾಕ್ಕೊಳ್ಳಿ. ತುಂಬ ನೀರು ಹಾಕಲಿಕ್ಕೆ ಹೋಗಬೇಡಿ, ಟೇಸ್ಟ್ ಬರೋದಿಲ್ಲ ಸಾಂಬಾರು. ಎಷ್ಟು ನಿಮಗೆ ಸಿಗತ್ತೆ ಅಷ್ಟನ್ನೇ ಹಾಕ್ಕೊಳ್ಳಿ. ತುಂಬ ಬೇಯಿಸಿದರೆ ತುಂಬ ಇದಾಗುತ್ತೆ. ನೀವು ಡೈರೆಕ್ಟಾಗಿ ಕುಕ್ಕರಲ್ಲೇ ಬೇಯಿಸಿ. ನಾನು ಇದು ಅನ್ನದ ಜೊತೆಗೆ ಇಟ್ಟಿದ್ದೀನಿ. ನೋಡಿ, ಇದು ಬೆಂದಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಪ್ರೆಸ್ ಮಾಡಿದರೆ ಅದು ಮೆತ್ತಗೆ ಇರಬೇಕು. ಈ ಕಾಳನ್ನು ಕೂಡ ನಾನು ನಿಮಗೆ ಪಲ್ಯ ಮಾಡೋದನ್ನು ತೋರಿಸ್ತೀನಿ ನೋಡಿ. ಈಗ ಇದನ್ನು ನಾನು ಆಲ್ರೆಡಿ ಕುದಿಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಹುಣಸೆ ಹುಳಿಯನ್ನು ಆಲ್ರೆಡಿ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಆ ಸಿಪ್ಪೆ ಸಮೇತ ನಾನು ಹಾಕ್ಕೊಳ್ತೀನಿ. ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು. ನಿಮಗೆ ಎಷ್ಟು ಹುಳಿ ಬೇಕು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಈಗ ಉದ್ದುದ್ದದಾಗಿ ಸಿಗಲಿ ಇಟ್ಟಿರುವಂಥ ಹಸಿಮೆಣಸನ್ನು ಒಂದು 4ರಿಂದ 5 ಹಸಿಮೆಣಸು ಇದೆ. ಹಾಗೆ 1 ಸ್ಪೂನಷ್ಟು ಸಾಲ್ಟನ್ನು ಮತ್ತು ಹಸಿಮೆಣಸನ್ನು ಹಾಕಿ ಕುದಿಲಿಕ್ಕೆ ಬಿಡ್ತೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟು ಮತ್ತು ಹುಳಿಯನ್ನು ಮೊದಲಿಗೆ ನೋಡ್ಕೊಳ್ಳಿ. ಇದು ನೋಡಿ ಆಲ್ರೆಡಿ ಕುದಿ ಬರ್ತಾ ಇದೆ. ಇದನ್ನು ಪಕ್ಕದಲ್ಲಿ ಕುದಿಲಿಕ್ಕೆ ಇಡ್ತೀನಿ. ಇದಕ್ಕೆ ನಾನೀಗ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆನೇ ತುಂಬ ಫ್ಲೇವರ್ ಕೊಡೋದು. ನೋಡಿ, ಇಲ್ಲಿ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಆಯಿಲ್ ಬೇಕು ನೋಡಿ ಹಾಕ್ಕೊಳ್ಳಿ. ನಾನೊಂದು 3-4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯನ್ನು. ಇದನ್ನು ಈಗ ನೋಡಿ ಎಣ್ಣೆ ಕುದ್ದಾಕ್ಷಣ ಸಾಸಿವೆಯನ್ನು ಹಾಕ್ಕೊಳ್ತೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದು. ನೋಡಿ, ಇಲ್ಲಿ ಪಕ್ಕದಲ್ಲೇ ನಾನು ನೋಡಿ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಲ್ವ ಸಾಂಬಾರು. ಇದನ್ನು ನಾನೀಗ ಗ್ಯಾಸನ್ನು ಆಫ್ ಮಾಡಿ ಇಡ್ತೀನಿ. ಯಾಕಂದರೆ ಇದು ಆಲ್ರೆಡಿ ಕುಕ್ಕರಲ್ಲೂ ಕೂಡ ಕುದ್ದಿದ್ದರಿಂದ ಸಾಕು. ಇದಕ್ಕೆ ಒಗ್ಗರಣೆ ಹಾಕಬೇಕಷ್ಟೆ. ನೋಡಿ, ಇಲ್ಲಿ ಇದಕ್ಕೆ ಈಗ ನಾನು ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೀನಿ. ಇದು ಬೆಳ್ಳುಳ್ಳಿ ಇದೆ ಅಲ್ವಾ, ಲೈಟ್ ಕಲರ್ ಇರಬಾರ್ದು. ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕನೂ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡಬೇಕು. ಇಲ್ಲಾಂದರೆ ಬರೀ ಬೆಳ್ಳುಳ್ಳಿ ಸ್ಮೆಲ್ ಬರುತ್ತೆ. ಆ ಒಗ್ಗರಣೆ ಫ್ಲೇವರ್ ಬರಬೇಕು. ಒಂದು 4 ಒಣಮೆಣಸನ್ನು ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇದು ಆಲ್ರೆಡಿ ಬೆಳ್ಳುಳ್ಳಿ ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ ನೋಡಿ ಅಲ್ವಾ, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಇದು ಆಲ್ರೆಡಿ ಆಗಿದೆ. ಈಗ ಕಲರ್ ಚೇಂಜ್ ಆಗಿದೆ. ಈಗ ಕುದಿಸಿ ಇಟ್ಟಿರುವಂಥ ಸಾಂಬಾರಿಗೆ ತಕ್ಷಣ ಹಾಕಿ ಒಮ್ಮೆ ಲಿಡ್ ಕ್ಲೋಸ್ ಮಾಡಿ. ಫ್ಲೇವರ್ ಸಾಂಬಾರಿಗೆಲ್ಲ ಒಳ್ಳೆ ಸ್ಪ್ರೆಡ್ ಆಗುತ್ತೆ. ಈಗ ಇದೇ ಮಾಡಿರುವಂಥ ಇದನ್ನು ಸ್ವಲ್ಪ ಸಾಂಬಾರಲ್ಲಿ ಹಾಕ್ತೀನಿ ಒಗ್ಗರಣೆ ಎಲ್ಲ. ಈಗ ನೋಡಿ, ಎಲ್ಲ ಒಮ್ಮೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹುರುಳಿಕಾಳು ಸಾಂಬಾರು ಅಲ್ವಾ. ನಾನು ಇಲ್ಲಿ ಕಡ್ದು ಯಾವುದು ಮಾಡಿಲ್ಲ, ಡೈರೆಕ್ಟಾಗಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು. ನಾನು ಇದಕ್ಕೆ ಈರುಳ್ಳಿ ಏನು ಆ್ಯಡ್ ಮಾಡಿಲ್ಲ. ಯಾಕಂದರೆ ನನಗೆ ಈರುಳ್ಳಿ ಹಾಕಿದರೆ ಚೆನ್ನಾಗಿ ಆಗಲ್ಲ, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಹುಳಿದು. ಅದಕ್ಕೋಸ್ಕರ ನೋಡಿ, ಈಗ ನಾನು ಈ ಕಡೆ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಇಲ್ಲಿ ಆಲ್ರೆಡಿ ಒಂದು ಚಿಕ್ಕದಾದ ಬಾಣಲಿ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಉದ್ದಿನ ಬೇಳೆ ಹಾಕ್ಕೊಳ್ಳಿ.
ಹಾಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ. ಹಾಗೆ ಒಂದು 4 ಒಣಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ನಾನು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಹಾಗೆ ಚಿಕ್ಕದಾಗಿ ಹೆಚ್ಚಿ ಇಟ್ಟಿರುವಂಥ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಈರುಳ್ಳಿ ನೀವು ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ಹಸಿ ಇದ್ದರೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ನೋಡಿ, ಇದು ಬೇಯಿಸಿ ನಾನು ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಸೈಡಲ್ಲಿ. ಈಗ ನೋಡಿ, ಇದನ್ನು ಹುರುಳಿಯನ್ನು ಹಾಕ್ಕೊಂಡಿದ್ದೀನಿ. ಒಮ್ಮೆ ಕ್ಲೀನಾಗಿ ಆಯಿಲಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಹುರುಳಿಗೆ ಸ್ವಲ್ಪ ಉಪ್ಪು ಆಲ್ರೆಡಿ ತಾಗಿದೆ, ಯಾಕಂದರೆ ನಾವು ಬೇಯಬೇಕಾದ್ರೆ ಹಾಕಿರ್ತೀವಲ್ವ, ಅದಕ್ಕೋಸ್ಕರ. ಸಾಲ್ಟನ್ನು ನೋಡಿ ಹಾಕ್ಕೊಳ್ಳಿ ಅಷ್ಟೇ. ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ನೀರಿದೆ ಅಂತ ಅಂದ್ಕೊಬೇಡಿ, ಇದು ಡ್ರೈ ಆಗುತ್ತೆ ಈಗ ಅದು ಫುಲ್ಲು ಒಗ್ಗರಣೆ ಜೊತೆಗೇನೆ. ನೋಡಿ, ಈಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ನೋಡಿ, ಇದು ಆಲ್ರೆಡಿ ಡ್ರೈ ಆಗಿದೆ, ನೋಡಿದ್ರಲ್ಲ, ಒಂದು ಸ್ವಲ್ಪನೂ ನೀರು ಕಾಣಿಸ್ತಾ ಇಲ್ಲ ನೋಡಿ ಅಡಿಗಡೆ. ಅದಕ್ಕೆ ನಾನು ಹೇಳಿದ್ದು, ನೀರೇನಿರೋದಿಲ್ಲ, ಅದು ಡ್ರೈ ಆಗಿಬಿಡುತ್ತೆ ಒಗ್ಗರಣೆ ಜೊತೆಗೇನೆ. ಈಗ ನೋಡಿ, ನಾನು ಇದಕ್ಕೆ ಅರ್ಧ ಹೋಳಿಗೆಯಷ್ಟು ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ನೀವು ಕಾಯಿ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಮಾತ್ರ ಅರ್ಧ ಹೋಳಿಗೆ ಹಾಕಿದ್ದೀನಿ. ತುರಿದು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ತುಂಬ ಒಳ್ಳೆ ಉದುರಾಗಿ ಚೆನ್ನಾಗಿರುತ್ತೆ. ಹುಳಿಕಟ್ಟು ಜೊತೆಗೆ ಸೈಡಲ್ಲಿ ಇದ್ರ ಪಲ್ಯನೂ ಹಾಕ್ಕೊಂಡು ಊಟ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೇದಲ್ವ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನಾನೀಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಪಲ್ಯ ಆಲ್ರೆಡಿ ಆಗಿದೆ. ನಿಮಗೆ ಖಾರ ಬೇಕಾದರೆ ಇದ್ರ ಜೊತೆಗೇ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಾಕಿಲ್ಲ ಖಾರ ಜಾಸ್ತಿ. ನೋಡಿ, ಇದು ಲಿಡ್ ಕ್ಲೋಸ್ ಮಾಡಿ ತೆಗ್ದಿದ್ದೀನಿ. ಇದು ಆಲ್ರೆಡಿ ಡ್ರೈ ಆಗಿ ಪಲ್ಯ ಕೂಡ ರೆಡಿ ಆಗಿದೆ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಾ, ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.